ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಬಹುಭಾಷೆಯಲ್ಲಿ ಫೇಮಸ್ ಆಗಿರುವ ನಟಿ ಅಂದರೆ ನಿತ್ಯಾ ಮೆನನ್. 18 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿಯಲ್ಲಿ ನಿತ್ಯಾ ಮೆನನ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿದೆ. ನಟ ಧನುಷ್ ಜೊತೆ ಅಭಿನಯಿಸಿದ ತಮಿಳಿನ ತಿರುಚಿತ್ರಂಬಲಂ ಚಿತ್ರದ ನಟನೆಗಾಗಿ ನಿತ್ಯಾ ಮೆನನ್ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. 34 ವರ್ಷದ ನಟಿ ನಿತ್ಯಾ ಮೆನನ್ ಮೂಲತಃ ಬೆಂಗಳೂರಿನವರು. ಇವರು ಮಲಯಾಳಿ ಕುಟುಂಬದವರಾಗಿದ್ದಾರೆ. ಕರ್ನಾಟಕದಲ್ಲೇ ಜನಿಸಿದ ಅಪ್ಪಟ ಕನ್ನಡತಿ. ಕನ್ನಡದ ಜೊತೆಗೆ ತಮಿಳು, ಹಿಂದಿ, ಮಲಯಾಳಂ, ತೆಲುಗು, ಇಂಗ್ಲಿಷ್ ಭಾಷೆಗಳನ್ನು ನಿತ್ಯಾ ಮೆನನ್ ಸರಾಗವಾಗಿ ಮಾತನಾಡುತ್ತಾರೆ. ಬೆಂಗಳೂರಿನ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ನಿತ್ಯಾ ಮೆನನ್ ನಂತರ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದಾರೆ. 2006ರಲ್ಲಿ ತೆರೆಕಂಡ ಕನ್ನಡದ 7 o'clock ಸಿನಿಮಾದ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಿತ್ಯಾ ಮೆನನ್ ಆ ನಂತರ ಕನ್ನಡದ ಜೋಶ್ ಸಿನಿಮಾದಿಂದ ಇನ್ನಷ್ಟು ಹೆಸರು ಸಂಪಾದಿಸಿದರು. ಕನ್ನಡದ ಮತ್ತೋರ್ವ ನಟಿ ಪ್ರಿಯಾಮಣಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದುಕೊಂಡಿದ್ದರು. ಬೆಂಗಳೂರಿನವರೇ ಆದ ಪ್ರಿಯಾಮಣಿ ಸಿನಿ ಜರ್ನಿ ಆರಂಭಿಸಿದ್ದು ಮಾತ್ರ ಪರಭಾಷೆಯಲ್ಲಿ. 2007ರಲ್ಲಿ ತೆರೆಕಂಡ ತಮಿಳಿನ ಪರತ್ತು ವೀರನ್ ಸಿನಿಮಾದ ನಟನೆಗಾಗಿ ಪ್ರಿಯಾಮಣಿಗೆ ಅತ್ಯುತ್ತಮ ನಟಿ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು. ಅದೇ ಮಾದರಿಯಲ್ಲಿ ಈಗ ನಿತ್ಯಾ ಮೆನನ್ ಕೂಡ ತಮಿಳಿನ ಸಿನಿಮಾಕ್ಕಾಗಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಪರಭಾಷೆಯಲ್ಲಿ ಹೆಚ್ಚು ಸಕ್ರಿಯರಾಗಿರುವ ನಿತ್ಯಾ ಮೆನನ್ ಅವರು ಕಡೆಯದಾಗಿ ಕಾಣಿಸಿಕೊಂಡ ಕನ್ನಡ ಸಿನಿಮಾ ಕೋಟಿಗೊಬ್ಬಟ್ಟು.